ಇನ್ನು ನಟ ಅಲ್ಲು ಅರ್ಜುನ್ ಬಂಧನ ರಾಜಕೀಯ ಪ್ರೇರಿತ ಅನ್ನೋ ಚರ್ಚೆ ಶುರುವಾಗಿದೆ. ತೆಲಂಗಾಣ ಸರ್ಕಾರದ ವಿರುದ್ಧ ತೆಲಂಗಾಣ ಬಿಜೆಪಿ ಮುಗಿಬಿದ್ದಿದೆ. ಈ ಕುರಿತು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮಾತನಾಡಿದ್ದಾರೆ. ಸರ್ಕಾರಕ್ಕೂ ಈ ಬಂಧನಕ್ಕೂ ಯಾವುದೇ ಸಂಬಂಧ ಇಲ್ಲ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ನಟ ಅಲ್ಲು ಅರ್ಜುನ್ ಬಂಧನ ರಾಜಕೀಯ ಪ್ರೇರಿತ ಅನ್ನೋ ಚರ್ಚೆ ಶುರುವಾಗಿದೆ. ಇದೆಲ್ಲ ತೆಲಂಗಾಣ ಸರ್ಕಾರ ರಾಜಕೀಯ ಕುಮ್ಮಕ್ಕಿನಿಂದ ಮಾಡ್ತಿದೆ ಅಂತ ಅಲ್ಲು ಫ್ಯಾನ್ಸ್ ಉರಿದುರಿದು ಬೀಳ್ತಿದ್ದಾರೆ. ಆದರೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅಲ್ಲು ಅರ್ಜುನ್ ಬಂಧನಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ, ಪೊಲೀಸರು ಅವರ ಕೆಲಸ ಅವರು ಮಾಡ್ತಿದ್ದಾರೆ, ಇದರಲ್ಲಿ ರಾಜಕೀಯ ಏನ್ ಬಂತು ಅಂತ ಸ್ಪಷ್ಟನೆ ನೀಡಿದ್ದಾರೆ. ಸಂಜಯ್ ದತ್, ಸಲ್ಮಾನ್ ಖಾನ್ನ ಯಾಕೆ ಅರೆಸ್ಟ್ ಮಾಡಿದ್ರು, ಸಾಮಾನ್ಯ ಪ್ರಜೆಯಿಂದ ಹಿಡಿದು ಪ್ರಧಾನಿವರೆಗೂ ಎಲ್ರಿಗೂ ಒಂದೇ ಕಾನೂನು ಅಂತ ಸಿಎಂ ರೇವಂತ್ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಸಲ್ಮಾನ್ ಖಾನ್, ಸಂಜಯ್ ದತ್ ಯಾಕೆ ಅರೆಸ್ಟ್ ಆದ್ರು? ಈ ದೇಶದಲ್ಲಿ ಸಾಮಾನ್ಯ ಪ್ರಜೆಯಿಂದ ಪ್ರಧಾನಮಂತ್ರಿವರೆಗೆ ಕಾನೂನು ಎಲ್ಲರಿಗೂ ಒಂದೇ. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಎಲ್ಲರಿಗೂ ಅದು ಸಮಾನವಾಗಿ ಅನ್ವಯವಾಗುತ್ತದೆ. ಕಾರಿನ ಮೇಲೆ ಹತ್ತಿ ಪೋಸ್ ಕೊಟ್ಟಿದ್ದೇಕೆ? ಅಲ್ಲು ಅರ್ಜುನ್ ಬಂದು ಸಿನಿಮಾ ನೋಡ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಅದು ಬಿಟ್ಟು ಕಾರಿನ ಮೇಲೆ ಹತ್ತಿ ಫ್ಯಾನ್ಸ್ಗೆ ಕೈ ಬೀಸ್ತಾ ಶೋ ಮಾಡಿದ್ರು. ಅವರನ್ನ ನೋಡಲು ಹೋಗಿ ಕಾಲ್ ತುಳಿತಾಗಿ ಇಷ್ಟೆಲ್ಲ ಅನಾಹುತ ಆಯ್ತು. ಪುಷ್ಪಾ 2 ಪ್ರೀಮಿಯರ್ ಶೋಗೆ ನಾವೇ ಅನುಮತಿ ನೀಡಿದ್ವಿ. 300 ರೂಪಾಯಿದ ಟಿಕೆಟ್ ಬೆಲೆ 1300 ರೂಪಾಯಿ ಮಾಡಿದ್ರು. ಪ್ರೀಮಿಯರ್ ಶೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದಿದ್ರು. ಈ ವೇಳೆ ಅಲ್ಲು ಅರ್ಜುನ್ ಬಂದಿದ್ದಕ್ಕೆ ಕಾಲ್ತುಳಿತಾಗಿ ಓರ್ವ ಮಹಿಳೆ ಪ್ರಾಣ ಕಳ್ಕೊಂಡ್ರು. ಅವರ ಮಗ ಆಸ್ಪತ್ರೆಯಲ್ಲಿ 13 ದಿನದಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಈ ಸಂಬಂಧ ಕ್ರಿಮಿನಲ್ ಕೇಸ್ ಬುಕ್ ಆಗಿದೆ. ಥಿಯೇಟರ್ ಮಾಲೀಕರು ಸೇರಿ ಎಲ್ಲರ ವಿರುದ್ಧ ಕೇಸ್ ದಾಖಲಾಗಿದೆ. ಅಲ್ಲು ಅರ್ಜುನ್ ಮೇಲೂ ಕೇಸ್ ಆಗಿದೆ. ಜನ ಸತ್ರು ಕೇಸ್ ಹಾಕಬಾರ್ದಾ? ಹಾಗಾದ್ರೆ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ? ರಾಜಕೀಯ ಟಾರ್ಗೆಟ್ ಆರೋಪವನ್ನ ತಳ್ಳಿ ಹಾಕಿರುವ ಸಿಎಂ ರೇವಂತ್ ರೆಡ್ಡಿ ಅಲ್ಲು ಅರ್ಜುನ್ ನನ್ನ ಸಂಬಂಧಿ ಅನ್ನೋ ಮಾತ್ರಕ್ಕೆ ತಪ್ಪು ಮಾಡಿದ್ರು ನೋಡ್ಕೊಂಡಿರ್ಬೇಕಾ ಅಂತ ಕಿಡಿಕಾರಿದ್ದಾರೆ. ಅವರು ಚಿಕ್ಕ ವಯಸ್ಸಿನಿಂದ ನನಗೆ ಗೊತ್ತು. ಅವರ ಮಾವ ಚಿರಂಜೀವಿ ಕಾಂಗ್ರೆಸ್ ನಾಯಕರು. ಅವರ ಪತ್ನಿಯ ಅಪ್ಪ ಅಲ್ಲು ಅರ್ಜುನ್ ಮಾವ ಚಂದ್ರಶೇಖರ್ ರೆಡ್ಡಿ ಸಹ ಕಾಂಗ್ರೆಸ್ನ ನಾಯಕರೇ. ಅಲ್ಲು ಅರ್ಜುನ್ ಪತ್ನಿ ನನ್ನ ಸಂಬಂಧಿಯೂ ಹೌದು. ಸಂಬಂಧ ಅಂತ ತಪ್ಪು ಮಾಡಿದವ್ರನ್ನ ಬಿಡೋಕಾಗುತ್ತಾ? ಇಲ್ಲಿ ಕೊಡೋದು ತಗೊಳ್ಳೋದು ಏನೂ ಇಲ್ಲ. ಪೊಲೀಸರು ಅವರ ಕೆಲಸ ಮಾಡಿದ್ದಾರೆ ಅಷ್ಟೇ. ಇಷ್ಟೇ ಅಲ್ಲ, ಅಲ್ಲು ಅರ್ಜುನ್ ವಿರುದ್ಧ ಮತ್ತಷ್ಟು ವಾಗ್ದಾಳಿ ನಡೆಸಿರುವ ರೇವಂತ್ ರೆಡ್ಡಿ ಅರೆಸ್ಟ್ ಮಾಡಿದ್ದಕ್ಕೆ ಇಷ್ಟೆಲ್ಲಾ ಹಾರಾಡ್ತೀರಿ, ಅವರೇನು ಗಡಿಯಲ್ಲಿ ಯುದ್ಧ ಮಾಡಿ ಬಂದಿದ್ದಾರಾ ಅಂತ ತಿರುಗೇಟು ನೀಡಿದ್ದಾರೆ. ಅವರನ್ನ ಜೈಲಿಗೆ ಕಳಿಸಿದ್ದಕ್ಕೆ ಇಷ್ಟೆಲ್ಲ ಚರ್ಚೆ ಆಗ್ತಿದೆ. ಹಾಗಾದ್ರೆ ಒಂದು ಜೀವಕ್ಕೆ ಬೆಲೆ ಇಲ್ವಾ? ಅವರ ಬಡ ಫ್ಯಾನ್ ಜೀವ ಹೋಗಿದೆ, ಹೊಣೆ ಯಾರು? ಅವರು ಫಿಲ್ಮ್ ಸ್ಟಾರ್, ಬಿಸ್ನೆಸ್ ಮಾಡ್ತಾರೆ, ಹಣ ಹಾಕ್ತಾರೆ, ಹಣ ಮಾಡ್ತಾರೆ. ಅವರೇನು ದೇಶ ಕಾಯಲು ಹೋಗಿ ಗಡಿಯಲ್ಲಿ ಯುದ್ಧ ಮಾಡಿ ಬಂದಿದ್ದಾರ? ಹಣ ಹಾಕಿದ್ರು, ಹಣ ಮಾಡ್ಕೊಂಡು ಮನೆಗೆ ಹೋದ್ರು ಅಷ್ಟೇ. ಅದೇನೇ ಆಗಿರಲಿ, ಅಲ್ಲು ಅರ್ಜುನ್ ಬಂಧನ ತೆಲಂಗಾಣ ಸರ್ಕಾರದ ವಿರುದ್ಧ ಸಮರಕ್ಕೆ ನಾಂದಿ ಹಾಡಿದೆ. ಬ್ಯೂರೋ ರಿಪೋರ್ಟ್, TV9.